ಹೋಗೋಣ, ನಾನು ಹೋಗ್ತೇನೆ, ನೀನು ಬರ್ತಿ. ನೀನು ಬರ್ತೀಯ ಅಮ್ಮನ ಹತ್ರ ಹೇಳಿದೆ, ಕಾಲು ಹೇಳಿದೆ, ಯಾರು ಬೇಸರ ಮಾಡಬಾರ್ದು. ನಾನು ಅಯೋಧ್ಯೆ ಹೋಗ್ತೇನೆ, ಭಕ್ತ ಉಳಿದ್ರೆ ಬರ್ತೇನೆ, ಬಾಕಿ ಮಕ್ಕಳಿದ್ದಾರೆ, ತೊಂದರೆ ಇಲ್ಲ ಅಂತೇಳಿ ಅವರ ಅಜ್ಜಿಗೆ ಪಿಂಡ ಬಿಡಲಿಕ್ಕೆ ಅಂತೇಳಿ ನನಗೆ ಹೇಳಿದೆ ಎಂತ ಮಾರಿದೆ ಇದು, ಅಲ್ಲ ಪಿಂಡ ಬಿಡಲಿಕ್ಕೆ ಅಂತೇಳಿ ಸ್ವಾಮಿ. ನಮ್ಮ ಬ್ಯಾಚೆಲ್ಲ ಅವರೆಲ್ಲ ಇಲ್ಲ ಬೆಂಗಳೂರಿನವರು, ನಮ್ಮವರೆಲ್ಲ ತಪ್ಪಿದ್ರು. ನಾನು ಮಾತ್ರ ಬಾಬಾಲ್ ಶೆಟ್ಟರು ಮತ್ತು ಅಮ್ಮಣ್ಣ ಎಲ್ಲ ಗಲೀಜು ಹೇತಾಕಿದ್ದಾರೆ. ಎಂತ ಮಾಡೋದು, ಇಲ್ಲಿ ನಿನಗೆ ಹೋಗ್ಬೇಕಲ್ಲ, ಹೋಗ್ಬೋದು, ಹೇಗೆ ಹೋಗೋದು, ಎಲ್ಲ ಗಲೀಜು. ಅರೆ ಬಾಯ್ ಸಾಬ್ ಮತ್ತು ತುಂಬ ಪೀನೆ ಕೇಳಿ ಚಾಲೆ ಏಕೆ. ನಾನು ಇಲ್ಲಿ ಕೂತ್ಕೊಳ್ಳೋದಿಲ್ಲ, ನಾವು ಬಂದದ್ದು ಅಯೋಧ್ಯೆ ಹೋಗಬೇಕಂತೇಳಿ. ಅಯೋಧ್ಯೆ ಎಷ್ಟು ದೂರ ಉಂಟು ಅಂತೇಳಿ ನಮ್ಗೆ ಗೊತ್ತಿಲ್ಲ. ನಂಗೆ ಹೋಗೋದೇ अपने घबरा बगने का नहीं अयोध्या जाने का अयोध्या किधर है रास्ता बताओ. ಅಯೋಧ್ಯೆ ಇಲ್ಲಿಯಾ ನಮ್ಗೆ ಗೊತ್ತಿಲ್ಲ. ನೀವು ಕರಸೇವಕರ ಅಲ್ಲ, ಕರಸೇವಕರಲ್ಲ ಅಂದರೆ ಮತ್ತೆ ಯಾಕೆ ಅಯೋಧ್ಯೆಗೆ ಹೋಗೋದೆ ಒಂದು ಗೋಣಿ ಚೀಲ. ಈಗ ಅವ್ರಿಗೆ ಹೇಳಿದ್ರಲ್ಲ ನೀರ್ತಾರೆ ಅವರು, ಅದರಲ್ಲಿ ನೀರು ತರ್ ನೀರು ಇಳಿತದೆ. ಗೋಡೆ ಹಾರಿ, ಅದು ಹಾರಿ, ಇದು ಹಾರಿ, ಯಾವುದಾದರೂ ದಾರಿ ಇದ್ದರೆ ಹೋಗಲೇಬೇಕಂತೇಳಿ ಒಂದು ನಿಶ್ಚಯ ಮಾಡಿದ್ದ. ನಾನು ಇಲ್ಲಿ ಅವನಲ್ಲ, ನನಗೆ ಸಹ ಗೊತ್ತಿಲ್ಲ ರಸ್ತೆ. ಅವ್ರ ಹತ್ರ ಕೇಳುವ, ಮಾತಾಡೋದು, ಅದಕ್ಕೆ ಏನು ಹೆದರ್ದು ಯಾಕೆ ನೀವು ಕರಸೇವೆಗೆ ಹೂವು ಅಬ್ಲೋಕ್ ಜಾನೇಗ ಬಸ್. ನಾನು ಹೇಳಿದೆ ಕರಸೇವೆ ಆಯಿತು, ಬಾಯ್ ಅಂತ ಹೇಳಿದರು, ವಾಪಸ್ ಹೋಗೋದು ಎಲ್ಲಿ ಹೋಗಿ. ಅದಕ್ಕೆ ನಾನು ಹೇಳಿದೆ ಕಾಶಿಗೆ ಹೋಗ್ಬೇಕು. ನಾನು ಬಾಲ್ಯಕಾಲದಂದರೆ ಸ್ವಯಂ ಸೇವಕ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದರಿಂದ ನಾವು ಏನಂತೇಳಿದ್ರೆ ನನಗೆ ಭಾಳ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಕಬಡ್ಡಿ ಆಡೋದು ಅಷ್ಟೇ, ಬೇರೆ ಯಾವುದು ಗೊತ್ತಿಲ್ಲ. ಹೊಟ್ಟೆಪಾಡಿಗೋಸ್ಕರ ಸುರತ್ಕಲ್ಲಿಗೆ ಬಂದು ಅಲ್ಲಿಂದ ಕಾಲೇಜಿಗೆ ಸೇರಿದೆ. ಕಾಲೇಜು ಸೇರಿ ಸ್ವಲ್ಪ 29 ವರ್ಷ ಕಾಲೇಜಿನಲ್ಲಿ ದುಡಿದೆ. ಆಗ ಸಂಘದ ಸ್ವಯಂ ಸೇವಕರ ಪರಿಚಯರೆಲ್ಲ ಆಯಿತು. ಪರಿಚಯ ಆಗುವಾಗ ಸಹ ನನಗೆ ಒಬ್ಬರು ದಿವಂಗತ ಡಾಕ್ಟರ್ ಮಾಧಾ ಭಂಡಾರಿ ಅವರ ನಂತರ ಕೊಂಕಣಿ ಮಾತಾಡು ಹೋಗೋಣ ಆ ಸಂಘಕ್ಕೆ ಅಯೋಧ್ಯೆ ಒತ್ತ ತೂ ಎತ್ತ ಅಂತೇಳಿ ಅವ್ರು ಅಷ್ಟೇ ಹೇಳೋದು. ಏನು ಹೇಳೋದು ಅಂತ ಹೇಳಿದ್ರೆ, ಇದು ಸ್ಟಾಪ್ ಅಲ್ಲ, ಸ್ಟಾಪೇ ಅವರು ಹೇಳೋದು ಅಂತ ಹೇಳಿದ್ರೆ ಕಂಟೈನ್ಯೂ ಮಾಡೋದು ಅಂತ ಹೇಳಿದ್ರೆ, ಒಂದು ಸಬ್ಜೆಕ್ಟ್ ಒಂದು ಕಂಟೈನ್ಯೂ ಮಾಡೋದು ಅಂತ ಹೇಳಿದ್ರೆ ಇಲ್ಲಲ್ಲ, ನಾನು ಹೋಗ್ತೇನೆ, ನೀನು ಬರ್ತೀಯ ನಾನು ಹೇಳಿದೆ. ಡಾಕ್ಟ್ರೆ ಅದು ಕಸನ್ ಮಾಡಿಸ್ತವು ಅಯೋಧ್ಯೆ ಮಳೆ ಹಂಗಸ್ವ ಟ್ಯಾಮ್ ಆಗೋತ್ನಾ ತೂ ಹಂಗಾಗೆ ಎತ್ತ ಸರಿ ಆಯ್ತು ಅಷ್ಟು ಹೇಳಿದರು. ಆಯಿತು ದೇವ್ರ ದಯ ಏನಿದ್ರೆ ಆಗ್ತದೆ ನೋಡುವ ಅಂಥೇಳಿ ಹಾಗೆ ಮರುದಿವಸ ನನಗೆ ಕೋಪೋದು ಬಂತು. ಎಲ್ಲಿಂದ? ಬೆಂಗಳೂರಿಂದ. ನೀವೆಲ್ಲೂ ಮಂಗಳೂರಿನಲ್ಲಿ ಬರಬೇಕು ಅಂತೇಳಿ. ಅರೆ ನಾನು ಮಂಗಳೂರಿನಲ್ಲಿ ಎಂತ ಮಾಡೋದು ಮಾರ್ಯಾರೆ, ನನಗೆ ಎಂತ ಆಗು ಗೊತ್ತಿಲ್ಲ, ಮಂಗಳೂರಿಗೆ ಎಂತ ಬರೋದು ಅಂತೇಳಿ. ನೀವು ಮಂಗಳೂರಿಗೆ ಬನ್ನಿ ಆಯಿತು ಬಂದಾಗಿ ಅಲ್ಲಿ ಆಗುವಾಗ ಏನಾಯಿತು, ಅಲ್ಲಿ ಧರ್ಮಸ್ಥಳದ ಇವರಿಂದ ಅವರು ಬಂದಿದ್ದರು. ನಮ್ಮ ವಸಂತ ಮಾಲಿನಲ್ಲಿ ಸಂಘದ ಕಾರ್ಯಕರ್ತ ಹೋಗುವವರು ಎಲ್ಲ ಬರಬೇಕಂತ ಹೇಳಿದ್ರು. ಅರೆ ಇದು ಸಂಗತಿ ಅಂತಂದೇಳಿ ಗೊತ್ತೇ ಆಗೋದಿಲ್ಲ, ಏನಂತೇಳಿ ಗೊತ್ತಾಗೋದಿಲ್ಲ, ದೇವ್ರದ್ದು ಇದ್ದಿದ್ದ. ಸರಿ ಆಯಿತು ಅಂತೇಳಿ ನಾನು ಹೇಳಿದೆ. ಮನೇಲಿ ಯಾರ ಹತ್ರ ಹೇಳಿಲ್ಲ. ನಾನು ಮಂಗಳೂರಿಗೆ ಹೋದೆ. ಮಂಗಳೂರಿಗೆ ಹೋದಾಗ ಎಲ್ಲ ಹೇಳಿದ್ರು ಹೋಗೋಣ, ನೀವು ಬರಲೇಬೇಕು ಅಂತ ಹೇಳಿದ್ರು. ನೀವೆಲ್ಲ ಹೇಳ್ತೀರಾದರೆ ಮತ್ತಿನ್ನಂತ ಮಾಡೋದು, ದೇವ್ರ ದಯ ಏನೆಲ್ಲ ಆಗುತ್ತೆ ಆಗಲಿ ಅಂತೇಳಿ. ಅಷ್ಟಾವಾಗ ನಾನು ಹೇಳಿದರು ನನಗೆ ಮಾಧವ ಭಂಡಾರಿ ನಂತರ ಸಿಕ್ಕಲಿಲ್ಲ. ಮಂಗಳೂರಿನಲ್ಲಿ ಎಲ್ಲ ಸೇರಬೇಕಂತೇಳಿ ಆಯಿತು. ಮಂಗಳೂರಿಗೆ ಬಂದಾಗ ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕಂತೇಳಿ ಆಯಿತು. ಧರ್ಮಸ್ಥಳಕ್ಕೆ ಹೋಗಬೇಕಾದ್ರೆ ಎಲ್ಲರ ಹತ್ರ ವಿಚಾರಿಸಿದಾರೆ, ಏನು ಮಾಡ್ದೆ ನಾನು ಎಂತ ಮಾಡ್ದೆ ಮಾರ್ರೆ, ದೇವ್ರ ಎಟ್ಟಾಗಿ ಆಗ್ತದೆ ಅಂತೇಳಿ. ಈಗ ಒಂದು ಅಲ್ಲಿ ಒಳಗೆ ಹೋದ ಕೂಡಲೇ ಒಂದು ಮಾಲೆ ಹಾಕಿದ್ರು ನನಗೆ. ಸುರತ್ಕಲ್ನಿಂದ ಕೊಗ್ಗಣ್ಣ ಹೋಗ್ತಾ ಇದ್ದಾರೆ ಅಯೋಧ್ಯೆಗೆ, ಅವರಿಗೆ ಮಾಲೆ ಹಾಕಿದ್ರು. ಅಷ್ಟಾಗ ಆ ಮಾಲೆ ಹಾಕೊಂಡು ಸೀದಾ ಒಳಗೋದೆ. ದೇವರ ಹತ್ರ ಹೇಳಿದೆ, ದೇವರೇ ಎಂಥದ್ದು ನನಗೆ ಅಯೋಧ್ಯೆ ಅಂತ ಹೇಳಿದೆ, ಹೆಸರೇ ಗೊತ್ತಿಲ್ಲ, ಆದರೆ ಏನೆಲ್ಲ ಆಗ್ತದೆ ದೇವರು ಎಲ್ಲ ನಮ್ಮ ಧೈರ್ಯ ಅಂತೇಳಿ. ಪಟಕ್ಕ ಮಾಲೆ ಬಿತ್ತು. ಪಟಕ್ಕ ಮಾಲೆ ಬಿದ್ದಾಗ ಸೀದಾ ಬಂದೆ.
ಅಲ್ಲಿಂದ ನಮಗೆ 22ಕ್ಕೆ ಹೋಗ್ಬೇಕಿತ್ತು. 23ಕ್ಕೆ ನಮಗೆ ಹೋಗಲಿಕ್ಕೆ ಕರೆ ಬಂತು 23ಕ್ಕೆ. ಏನು ಮಾಡೋದು, ಸೀದಾ ಬಂದೆ ಉಡುಪಿಗೆ. ಅಮ್ಮನ ಹತ್ರ ಹೇಳಿದೆ, ಕಾಲು ಹೇಳಿದೆ, ಯಾರು ಬೇಸರ ಮಾಡಬಾರ್ದು, ನಾನು ಅಯೋಧ್ಯೆ ಹೋಗ್ತೇನೆ, ಭಕ್ತ ಉಳಿದಿದ್ರೆ ಬರ್ತೇನೆ, ಬಾಕಿ ಮಕ್ಕಳಿದ್ದಾರೆ, ತೊಂದರೆ ಇಲ್ಲ ಅಂತ ಹೇಳಿದೆ. ನೀನು ಅಲ್ಲಿ ಸಾಯ್ಲಿಕ್ಕೆ ಹೋಗುತ್ತೆ, ಸಾಯ್ಲಿಕ್ಕೆ ಎಲ್ಲಿ ಹೋಗುತ್ತದೆ. ಮತ್ತು ನಮ್ಮ ಶ್ರೀಮತಿ ಹತ್ರ ಹೇಳಿದಾಗ ಅವ್ರು ಹೇಳಿದ್ರು, ಅವರೊಂದು ಧೈರ್ಯ ಹೇಳಿದ್ದು ನನಗೆ. ಮನೆ ಎಲ್ಲ ಹೇಳಿದರು, ಅವರನ್ನು ಎಲ್ಲಿ ಕಳಿಸಲಿಕ್ಕೆ, ಅಲ್ಲಿಗೆ ಕಳಿಸಿದ್ವಿ ಸಾಯ್ಲಿಕ್ಕ. ಅಲ್ಲಿ ಕೇಳಿ ಅವ್ರು ಒಂದೇ ಮಾತು ಹೇಳಿದ್ದು ನಮ್ಮ ಶ್ರೀಮತಿ, ಸಾಯ್ದಾದರೆ ಎಲ್ಲಿ ಸಾಯ್ಬೇಕಾದ್ರೆ, ಸಾಯ್ಬೇಕಾದ್ರೆ ಎಲ್ಲಿ ಸಹ ಸಾಯ್ಬೋದು, ವಯಸ್ಸಲ್ಲಿ ಸಾಯ್ದಾಗ್ಬೋದು, ಇಲ್ಲಿ ಸಹ ಸಾಯ್ಬೋದು, ಸಾಯುವ ಕಾಲ ಬಂದಾಗ ಯಾರನ್ನು ಸಹ ನಡೀಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಕೇಳಿದರು. ಹಾಗಾಗಿ ನಾವೆಂತ ಮಾಡಿದ್ದು, 23ಕ್ಕೆ ಬೆಳಗತ್ತ ಅಲ್ಲಿಂದ ಸಂಗನಿಕೇತನದಲ್ಲೇ ಹೋಗಿದ್ದು ನಾವು. ಸಂಗನಿಕೇತನಕ್ಕೆ ಹೋಗಿ ಭಾರೀ ಮಳೆ, ಒಂದ ಮಳೆ ಅಂತೇಳಿದ್ರೆ ಭಯಂಕರ ಮಳೆ. ಅಲ್ಲಿಂದ ಹೋಯ್ತು. ಹೋಗಬೇಕಾದ್ರೆ ಹೇಗೆ ಹೋಗಬೇಕು, ಸ್ವಲ್ಪ ಅವಲಕ್ಕಿ, ಇಷ್ಟೇ ಅವಲಕ್ಕಿ, ಬೆಟ್ಟಗಿಟ್ಟು ಏನು ತೆಗರ್ಲಿಕ್ಕಿಲ್ಲ, ಗೊತ್ತಾಗಲ್ಲ. ಹಾಕಿದ ಬಟ್ಟೆ ಮಾತ್ರ, ಬೇರೆ ಯಾವುದು ತರಲಿಕ್ಕಿಲ್ಲ. ಒಂದು ಚೀಲ ಬೇಕಾದರೆ ಹುಡ್ಕೊಳ್ಬೋದು ಅಂತೆ. ಅಣ್ಣ ತಮ್ಮಂದಿರು, ನನ್ನ ತಮ್ಮಂದ ಒಬ್ಬ ಇದ್ದ ಬ್ಯಾಂಕಿನಲ್ಲಿ, ಕೃಷ್ಣ, ಅವ್ರು ಬಂದಿದ್ದರು ನೋಡಲಿಕ್ಕೆ. ಮಾತಾಡಲಿದೆ, ಯಾರು ಸಹ ಮಾತಾಡಲಿಲ್ಲ. ಸರಿ, ಒಂದು ಧೈರ್ಯ ಮಾಡಿದೆ, ಅಯೋಧ್ಯೆಗೆ ಹೋಗುವುದೇ ಅಂತೇಳಿ ಹೋಯ್ತು. ಇಟಾರಿಸಿ ಮಲ್ದೊಳಗೆ ಹೋಯ್ತು. ಆ ನಂತರ ಶುರುವಾಯಿತು ಗಲಾಟೆ. ಅಲ್ಲಿವರೆಗೆ ರೈಲಿನಲ್ಲಿ ಹೋಗಿದೆ. ನಂತರ ಇಟಾರ್ಸಿನಲ್ಲೇ ಗಲಾಟೆ ಶುರುವಾಯಿತು. ಗಲಾಟೆ ಶುರುವಾದ ಕೂಡಲೇ ಎಂತ ಮಾಡೋದು ಆಲೋಚನೆ ಮಾಡಿದೆ. ಚಲೋ ಏನಾದರೂ ಆಗಿಲ್ಲ ಅಂತೇಳಿ ಆಗದೆ ರೈಲಿನಲ್ಲಿ ಕೆಳಗೆ ಇಳೀತು, ನಡ್ಕೊಂಡು ಹೋಯ್ತು ಅಲ್ಲಾಬಾದಿಗೆ ಹೋಯಿತು. ಅಲ್ಲಾಬಾದಿಗೆ ಹೋಗಿ ನಮಗೆ ಪೇಜಾವರ ಸ್ವಾಮಿಗಳ ಪ್ರೊಸೆಷನ್ ಅಲ್ಲಾಬಾದಲ್ಲಿ ಇಷ್ಟೊತ್ತಿಗೆ ಹೋಗಬೇಕು ಅಂತೇಳಿ, ಅಲ್ಲಿ ನಾವು ಹೋಗಿ ಪೇಜಾವರ ಸ್ವಾಮಿಗಳ ಸಾಯಂಕಾಲ 4 ಗಂಟೆಗೆ ಅಲ್ಲಿ ಹೋಗಿದೆ ಅಂತೇಳಿ. ಇಲ್ಲಿಂದ ಬಿಹಾರದಲ್ಲಿ ಹೋಗುವಾಗ ರಸ್ತೆ ಬದಿಯಲ್ಲಿ ಹೋಗುವಾಗ ಎಲ್ಲರೂ ಹೋಗ್ತಿದ್ರು. ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ರು ಬುತ್ತಿ ಹಿಡ್ಕೊಂಡು ಹೋಗ್ತಾಯಿದ್ರು ಅವರ ಅಜ್ಜಿಗೆ ಪಿಂಡ ಬಿಡಲಿಕ್ಕೆ ಅಂತೇಳಿ. ನಾನು ಹೇಳಿದೆ ಎಂತ ಮಾರಿದೆ ಇದು, ಅಲ್ಲ ಪಿಂಡ ಬಿಡಲಿಕ್ಕೆ ಅಂತೇಳಿ ಸ್ವಾಮಿನವರು. ಹಾಂ ಸರಿ, ಅಷ್ಟು ಮಾತ್ರ ಅವ್ರು ಮಾತು ಸಿಕ್ಕಿದ್ದು ನನಗೆ, ಬೆತ್ತೆ ಯಾರು ಸಿಕ್ಕಲಿಲ್ಲ. ಆನಂತರ ಮತ್ತೆ ಏನಾಯ್ತು, ಅವರದ್ದು ಒಂದೇ ಒಂದು ಹೋಗಿದ್ದು. ಅಲ್ಲಿ ನಮಗೊಂದು ಇದರಲ್ಲಿ ಒಂದು ದೊಡ್ಡ ಫ್ಯಾಕ್ಟ್ರಿ, ಬೀಡಿ ಫ್ಯಾಕ್ಟ್ರಿ, ಅಲ್ಲಿ ನಮ್ಮನ್ನೆಲ್ಲ ಹಾಕಿದರು. ಎಲ್ಲಿ ಮಣಿಪುರದಲ್ಲಿ ಅರೆಸ್ಟ್ ಆಯಿತು. ಎಲ್ಲರನ್ನು ಹಿಡಿದ್ರು. ಅಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ಎಲ್ಲ ಒಳಗೆ ಹಾಕಿದರು. ಅಲ್ಲಿ ಒಳಗಾದ ಕೂಡಲೇ ಏನಾಯಿತು, ಒಳಗೆ ಹೋಯ್ತು, ನಮ್ಮನ್ನು ಎಲ್ಲ ಒಳಗೆ ಹಾಕಿ. ನಮಗೆ ಮಣಿಪುರ ಯಾವುದು ಅಂತೇಳಿ ಗೊತ್ತಾಗಲಿಲ್ಲ. ರಾತ್ರಿ ಆಗಿದೆ, ಮತ್ತು ಒಳಗೆ ಹೋಗಿ ಮಲ್ಕೊಂಡೋದೆ. ಇವಾಗ ಎಲ್ಲ ಗಲೀಜು ಹಾಕಿದ್ದಾರೆ. ಎಂತ ಮಾಡೋದು, ಇಲ್ಲಿ ನಿನಗೆ ಹೋಗ್ಬೇಕಲ್ಲ, ಹೋಗ್ಬೋದು, ಹೇಗೆ ಹೋಗೋದು ನೋಡುವಾಗ ಎಲ್ಲ ಹಾಕಿದ್ದಾರೆ, ಎಲ್ಲ ಗಲೀಜು. ನಾನು ಹೇಳಿದೆ, ನಾನು ಇಲ್ಲಿ ಕೂತ್ಕೊಳ್ಳೋದಿಲ್ಲ, ನಾವು ಬಂದದ್ದು ಅಯೋಧ್ಯೆ ಹೋಗಬೇಕಂತೇಳಿ. ಅಯೋಧ್ಯೆ ಎಷ್ಟು ದೂರ ಉಂಟು ಅಂತೇಳಿ ನಮ್ಗೆ ಗೊತ್ತಿಲ್ಲ. ನಂಗೆ ಹೋಗೋದೇ ಅಂತ. ಎಲ್ಲಿ ಹೋಗೋದು ಅಂತೇಳಿ. ಆನಂತರ ದೊಡ್ಡ ಫ್ಯಾಕ್ಟ್ರಿ ಅಂತದ್ದು, ಇದು ಬೀಡಿ ಎಲೆ ತರಿಸೋದು ಒಂದು ದೊಡ್ಡ ಫ್ಯಾಕ್ಟ್ರಿ ಅಂತೆ. ಅಲ್ಲಿ ಇವರೆಲ್ಲ ಚೇಷ್ಟೆ ಮಾಡಿದರು. ಅಲ್ಲಿ ಬೆಂಕಿ ಹಾಕಿ, ನಾವು ಬೆಂಕಿ ಹಾಕಿದಾಗ ನಾವೆಲ್ಲ ನಾವು ಇಲ್ಲಿಂದ ಇಲ್ಲಿ ಕಾಲು ಜಾಸ್ತಿಬೇಕು, ಇಲ್ಲಿ ಕೂತ್ಕೊಳ್ಬಾರ್ದ ಅಂತ ಹೇಳಿದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಬೋರ್ಡ್ ಅಲ್ಲಿತ್ತು, ಇಲ್ಲಿಂದ ನಮ್ಮನ್ನು ಅರೆಸ್ಟ್ ಮಾಡಿ ವಾಪಸ್ ತಗೊಂಡು ಹೋಗ್ತಾರೆ ಅಂತೇಳಿ ಬಸ್ಸಿನಲ್ಲಿ. ಹಾಗಾದರೆ ನಾವು ಇಲ್ಲಿ ಕೂತ್ಕೊಳ್ಬಾರ್ದು, ನಾವು ಹೋಗ್ಬೇಕು ಅಯೋಧ್ಯೆಗೆ ಅಲ್ವಾ, ಹೋಗುವ, ನೋಡುವ ಏನಾದ್ರು, ಹೋಗುವ. ಹೋಯ್ತು, ಕೆಳಗೆ ಹೋಯ್ತು. 45 ಕಿಲೋಮೀಟರ್ ಹೊರಡೋದಾಯಿತು.
ಹೊರಟಾಗ ಎಲ್ಲ ಬಂದರು. ಹೋಗೋದು ಎಲ್ಲಿಗೆ ಹೋಗೋದು? ಅಯೋಧ್ಯೆಗೆ. ಎಲ್ಲಿ ಅಂತೇಳಿ ಎಲ್ಲಿ ಯಾರಿಗೆ ಗೊತ್ತು? ಅಲ್ಲಿ ನನಗೆ ಒಂದು ಡೈರೆಕ್ಷನ್ ಬಂತಂತ ಹೇಳಿದ್ರೆ KEB ಲೈನು, KEBದ ಲೈನ್ ಉಂಟಲ್ಲ, ಯಾವುದು ಅದನ್ನು ನೋಡಿ ಅದೇ ದಶೆಯಲ್ಲಿ ಹೋಗ್ಬೋದು ಅಂತೇಳಿ ಒಂದು ಲೆಕ್ಕ ಆಯಿತು. ಎಂಥದ್ದೇ ಆಗಲಿ, ಆದರೆ ಅಲ್ಲಿದ್ದ ಕೆಲವು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವರು. ನಾವು ಅಲ್ಲಿ ಜೈ ಶ್ರೀರಾಮ್ ಅಂತೇಳಿ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನೀವು ಎಲ್ಲಿ ಹೋಗುತ್ತು ಅಂತೇಳಿ, ಎಲ್ಲಿ ಹೋಗೋದು ಅಂತ ಹೇಳಿದ ಕೂಡಲೇ ನಾನು ಹೇಳಿದೆ ಅಯೋಧ್ಯೆ ಹೋಗೋದು. ಅಯೋಧ್ಯೆಯಲ್ಲಿ ಇಲ್ಲಿಯ ಮಾರ್ರೆ, ಅಯೋಧ್ಯೆ ಇಲ್ಲಿಯಾ? ನಮ್ಗೆ ಗೊತ್ತಿಲ್ಲ. ನೀವು ಕರಸೇವಕರ ಅಲ್ಲ, ಮತ್ತೆ ಕರಸೇವಕರಲ್ಲ ಅಂದರೆ ಮತ್ತೆ ಯಾಕೆ ಅಯೋಧ್ಯೆಗೆ ಹೋಗೋದೆ ಕರಸೇವಕರಂತ ನಮಗೆ ಹೇಳಿಲ್ಲ ಎಲ್ಲಿಯಾದರೂ. ಅಲ್ಲಿಂದ ಏನಾಯ್ತು ಅಂತ ಹೇಳಿದ್ರೆ ರಾತ್ರಿ 2 ಗಂಟೆ ಬಸ್ಸನ್ನೆಲ್ಲ ಹಿಡ್ಕೊಂಡು ಹೋಗ್ತಿದ್ರು. ನಾನೇನು ಮಾಡಿದೆ, ಒಬ್ಬ ಇಲ್ಲಿ ಪಾಣ್ಯರು ನಾವು, ಒಬ್ಬ ಸನ್ಯಾಸಿ ಮತ್ತು 3 ಜನ ನಾವು ಬಂದು ಇಲ್ಲಿ ಕೆಳಗೆ ಇಳಿದು ಹೋಗುವಾಗ ನದಿ ಉಂಟಲ್ಲ, ಅದರ ನದಿ ದಂಡೆಯಲ್ಲಿ ಅಲ್ಲಿ ಹೋಗೋದು. ವಾಪಸ್ ಬಂದು ಹೇಳಿ ಹಿಡೀರಿ ಇದಂತೇಳಿ, ಹಿಡೀಲಿ ಅಂತೇಳಿ ಕೂಡಲೇ ಅವ್ರು ಹೇಳಿದರು, ಹೋಗಿ ನೀವು ಇನ್ನೂ ಹೋಗಬೇಡಿ, ಇಲ್ಲಿ ಹೋಗಬೇಡಿ ಅಂತೇಳಿ. ಮತ್ತೇನಾಯಿತು, ಬಂದೆ ಜನ ಮಲ್ಕೊಂಡಾಗ ಎಲ್ಲ ಬೆಳಗ್ಗೆ ಹೇಳ್ಬೇಕಾದ್ರೆ ಒಂದು ಗೋಣಿ ಚೀಲ, ಈಗ ಅವ್ರಿಗೆ ಹೇಳಿದ್ರಲ್ಲ ನೀರ್ತಾರೆ ಅವರು, ಅದರಲ್ಲಿ ನೀರು ತರ್ ನೀರು ಇಳಿತದೆ. ನಮಗೆ ಗೊತ್ತೇ ಇಲ್ಲ ಏನು ಎಂಥದ್ದು ಅಂತೇಳಿ. ಅನಂತರ ನಮಗೆ ಅಯೋಧ್ಯೆಗೆ ಹೋಗಬೇಕಾದ್ರೆ ಮತ್ತೆ 40 ಕಿಲೋಮೀಟರ್ ಉಂಟು ನಡಿಬೇಕಾದ್ರೆ. ಯಾಕೆ ಹೋಗೋದು ಗೊತ್ತಾಗಲಿಲ್ಲ. ಎಲ್ಲ ಒಟ್ಟಿಗೆ ಹೋಗಿದ್ದೇವೆ ಅಯೋಧ್ಯೆಗೆ ಹೋಗುದು. ನನಗೆ ಹೋಗ್ಬೇಕಂತೇಳಿ ಹೋಗುದೆ. ನೋಡಿದ್ರೆ ಗೋಡೆ ಹಾರಿ, ಅದು ಹಾರಿ, ಇದು ಹಾರಿ, ಯಾವುದಾದರೂ ದಾರಿ ಇದ್ದರೆ ಹೋಗಲೇಬೇಕಂತೇಳಿ ಒಂದು ನಿಶ್ಚಯ ಮಾಡಿದ್ದು ನಾನು. ಆ ನಂತರ ಕೆಲವರದ್ದು ಅಲ್ಲಿ ಅರೆಸ್ಟ್ ಆಯಿತು. ಕೆಲವರು ಅರೆಸ್ಟಾಗಿ ಬೋಡಿ ಬಂದರು. ನಾನು ಹೇಳಿದೆ, ನನಗೆ ಅವರನ್ನು ನನಗೆ ಸಿಕ್ಕಬಾರ್ದು, ಪೊಲೀಸ್ನವ್ರ ಕೈಗೆ ನಾವು ಸಿಕ್ಕಬಾರ್ದು. ಎಲ್ಲಿಯಾದರೂ ಹೋಗಬೇಕು, ಹಾಗಾದರೆ ಹೋಗಬೇಕು ಅಂತೇಳಿ. ಮತ್ತು ಅಲ್ಲಿಂದ ಏನಾಯ್ತು ಅಂತ ಹೇಳಿ ಒಂದು ಮನೆಗೆ ಹೋಗಿ ಅಲ್ಲಿ ಹೋಗಿದ್ದಕ್ಕೆ ಒಂದು ಹೆಂಗಸಿ ಹೇಳಿತು, ರಾತ್ರಿ ನಾವು ಬಂದಿದ್ದೇವೆ ಇಲ್ಲಿ, ರಾತ್ರಿ ಬಂದು ಈಗ ನೋಡಿದ್ರೆ ಎಲ್ಲ ಗಲೀಜಾಗಿದೆ, ಎಂತ ಮಾಡೋದು ಅಂತೇಳಿ ಗೊತ್ತಾಗೋದಿಲ್ಲ. ಈ ಗಲೀಜು ಅಂತ ಹೇಳಿದ್ರೆ ಎಲ್ಲ ಹೇತಾಕಿದ್ದಾರೆ, ಎಂತ ಮಾಡೋದು? ಇಟ್ಲ ನೋಡಿದ್ದೆ. ಮತ್ತು ಮೆಲ್ಲ ಬಂದು ನಾನು ಹೇಳಿದೆ ಚಹಾ ಕುಡಿಬೇಕು. ಅಲ್ಲಿ ಒಬ್ಬ ಇದ್ದರು ಪಾರಾದವರು, ಅವ್ರ ಹತ್ರ ಹೇಳಿದೆ ನಾನು, ಭಾಯ್ ಸಾಬ್ अपने जाने का है? किधर नहीं ऐसा नहीं होता है, होएगा। अरे भाई साहब आप मत, तुम लोग को पीने के लिए हम चाय लेके आएगा। कौन कल से हम 2 दिन से रखड़ रहे हैं, अपने पूछने वाला कोई नहीं है, चाय किधर से लेके आएगा? चाय किधर से लेके आएगा देखेगा ಅಂತೇಳಿ. ಮತ್ತೆ ಅಲ್ಲಿಂದ ಸೀದಾ ಹೋಗುವಾಗ ಒಬ್ಬ ಹುಡುಗ ಬಂದ. देखो भाई साहब अपन कल रात को आया लेकिन अपने को इधर से मालूम नहीं है, हम कर से हो क्या थोड़ा अपन कर से हो क्या? देखो अपना अभी अपने को रास्ता मालूम नहीं मेरे को, अपने को आप रास्ता तो बता दे दो। अरे तुम्हारा भाई लोग को बहुत आदमी है तो तुम घबराओ में जाना है मानी, अपने घबरा बगने का नहीं, अयोध्या जाने का, अयोध्या किधर है रास्ता बताओ। ಹಾಗೆ ಅವರು ಅಲ್ಲಿಂದ ಹೇಳಿದರು, ಚಾಲು ಹೇಗಾಯಿತು ಅಂತ ಹೇಳಿ ಗೊತ್ತಾಗಲಿಲ್ಲ. ಅಯೋಧ್ಯೆ ಹೋಯಿತು. ಸರಣ್ಯ ಹೊತ್ತಿಗೆ ಅಲ್ಲಿಗೆ ವಾಲ್ಮೀಕಿ ಕೇಂದ್ರ ಮತ್ತು ಸರಿ ನದಿಯಲ್ಲಿ ನೋಡಿ ಎಲ್ಲ ಸರಿಗೆ ಅವರು ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕರಸೇವೆ ಮಾಡಬೇಕಂತೇಳಿ. ಏನು ಕರಸೇವೆ ಮಾಡೋದು ಅಂತೇಳಿ ಹತ್ತಿರ ಹೋಗೋದು, ಹೆಜ್ಜೆ ಹೋಗಿ ಅಲ್ಲಿ ಹತ್ತಿರ ಹೋಗೋದು. ಪೊಲೀಸ್ನವ್ರು ಬಂದರು, ಹೊಡೆದ್ರು. ಪೂನಾದವರು ಒಬ್ಬರು ಒಂದು ಬ್ಯಾಚ್ ಬಂದಿತ್ತು, ಅವ್ರು ಹೊಡೆದ್ರು, ತಲೆ ಎಲ್ಲ ಹೊಡೆದಾಯ್ತು.
ನನಗೆ ಸಹ ಸ್ವಲ್ಪ ಸ್ವಲ್ಪ ಸಿಕ್ಕಿತ್ತು, ಆದರೆ ಸ್ವಲ್ಪ ಪ್ರಸಿದ್ಧ ನನಗೆ ಯಾರ್ದು ಇತ್ತಿಲ್ಲ. ಆ ಬಟ್ಟೆ ಗಿಟ್ಟೆ ಯಾರೆಲ್ಲ ತಲೆಗಿಟ್ಟು ಹೊಟ್ಕೊಂಡು ಅದು ತಪ್ಪಿದೆ, ದೇವರದಿಂದ ಏನೂ ಆಗಲಿಲ್ಲ. ಆದರೆ ನನಗೆ ಅಯೋಧ್ಯೆ ಹೋಗಬೇಕು ಅಷ್ಟೇ. ಮತ್ತು ಅಯೋಧ್ಯೆ ಹೋಯಿತು. ಅಯೋಧ್ಯೆ ಹೋಗಿ ಆ ಪರಮಾತ್ಮನ ಸೇವೆ ಎಲ್ಲ ಏನಾಯ್ತು ಹೇಳಿದರೆ, ಅಲ್ಲಿ ಎಲ್ಲ ಇದ್ದದ್ದು ಕಲ್ಲು ಇಲ್ಲಿ ಎಲ್ಲ ಇಟ್ಟದ್ದು, ಇಟ್ಟಿಗೆ ಎಲ್ಲ ಹುಟ್ಟೋದು ಎಲ್ಲ ಇಟ್ಟಿದ್ದಾರೆ, ಇಟ್ಟಿಗೆ ಎಲ್ಲ. ಆಗ ನಾನು ಹೇಳಿದೆ, ನಾವು ತಂದಿದ್ದ ಇಟ್ಟಿಗೆ ಎಲ್ಲಿ ಉಂಟು ನೋಡಿ, ಅಲ್ಲಿದ್ದೆ, ಇದೆಲ್ಲ ಕಳಿಸಿಕೊಡ್ಲಿಕ್ಕೆ ಉಂಟು. ಮತ್ತು ಎಲ್ಲ ಹೊಂಡ. ನಾನು ಹೇಳಿದೆ, भाई साहब अपन बहुत लंबा से आया, अपने को दूसरा कुछ नहीं है, थोड़ा मट्टी दे दो. ಅಯೋಧ್ಯೆಯಲ್ಲಿ ದರ್ಶನ ನಗರ ಅಂತೇಳಿ, ಅಲ್ಲಿ ಅಯೋಧ್ಯೆಯಲ್ಲಿ ದೊಡ್ಡ ಮಟ್ಟಿ ಮಿಲಿಟ್ರಿ ಅವರು, ಹೇ ನಿಕಾಲೋ ಮಟ್ಟಿ ಕೆತ್ತ ಬೇ ನಿಕಾಲೋ ಕಾಚ, ಜೈ ಶ್ರೀರಾಮ್ ಅಂತೇಳಿ ಹಂಡ ತೆಗೆ ಆಯಿತು. ಅಲ್ಲಿಂದ ಮತ್ತೆ ಚಾಲು ಆಯಿತು. ಕೆಲವೆಲ್ಲ ಒಂದು ಹೋಗೋದೆಲ್ಲ ಹೋಗಿ ಬಂತು. ಮತ್ತು ಅಯೋಧ್ಯ ಜೈ ಶ್ರೀರಾಮ್, ಪವನಪುತ್ರ ಹನುಮಾನ್ ಕಿ ಜೈ. ಮತ್ತು ಅಲ್ಲಿ ಏನಾಯಿತು, ಪರ್ವಣಿ ಮಂದಿರದಲ್ಲಿ ಎಲ್ಲ ತಗೊಂಡೋಗಿ ಹಾಕಿದ್ರು. ನಾವು ಸಿಗಲಿಲ್ಲ. ಅಲ್ಲಿಂದ ಸೀದಾ ತಿರುಗದ್ದು ಹೊಡು ಅಂತೇಳಿ ನನಗೆ ಅಂಬಣ್ಣ ಅಂತೇಳಿದ್ರು, ಮತ್ತು ಬಾಬಾಲ್ ಶೆಟ್ಟಿ ಅಂತೇಳಿದ್ರು ವಕೀಲ್. ಅವ್ರದ್ದು ನಮ್ಮ ಬ್ಯಾಚೆಲ್ಲ ಅವಲ್ಲ, ಅವರೆಲ್ಲ ಇಲ್ಲ ಬೆಂಗಳೂರಿನವರು. ನಮ್ಮವರೆಲ್ಲ ತಪ್ಪಿಗೆ ಬಿದ್ದರು. ನಾನು ಮಾತ್ರ ಬಾಬಾಲ್ ಶೆಟ್ಟರು ಮತ್ತು ಅಮ್ಮಣ್ಣ 3 ಜನ ಒಟ್ಟಿಗೆ ಅಯೋಧ್ಯೆಯಲ್ಲಿ ಇತ್ತು. ಅಷ್ಟಾಗ ಎಂದಾಯ್ತು, ಸ್ವಲ್ಪ ಹೇಳಿದಾಗ ಇನ್ನು ಅಯೋಧ್ಯೆಗೆ ಹೋಗಲೇಬೇಕು ಎಂತ ಅಂತೇಳಿದ್ರೆ ನೋಡಿ ಗೊತ್ತಾಗುವ ಹೋಗುವ ಅಂತೇಳುವ. ಅಷ್ಟಾಗ ಹೋಯ್ತು. ಶ್ರವಣ ಮಂದಿರ ಎಲ್ಲಿ ಉಂಟು ಅಯೋಧ್ಯೆ, 2000 ದೇವಸ್ಥಾನವಿದೆ. ಅಲ್ಲಿ TR ಗ್ಯಾಸ್ ಶುರು ಆಯಿತು. TR ಗ್ಯಾಸ್ ಶುರುವಾಗ ಅಲ್ಲಿಯ ಮುಸ್ಲಿಮರು ನಮಗೆ ನೀರುಳ್ಳಿ ಕೊಡ್ತಿದ್ರು ಕಣ್ಣಿಗೆ ಇಡಲಿಕ್ಕೆ. TR ಗ್ಯಾಸ್ ಶುರುವಾಗ ಅಲ್ಲಿ ಅವ್ರಿಗೆ ಮುಸ್ಲಿಮ್ಸೆ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ ಬಂದವರು, ಮನೆ ಸರಿಕೆದು ಉಂಟಲ್ಲ ಅದು ತಗೊಂಡು ಬಂದು ವ್ಯಾಪಾರ ಮಾಡುವವರು. ನಮಗೆ मरे ಮಾಡಿದರು. अपन हम देखो भगवान का काम के लिए आया, कर से करके अपन किधर भी नहीं जाते हैं, अपन किधर जाने का नहीं है. ಆ ಕುಂಬಳೆಯವರೊಬ್ಬರು ನಮಗೆ ಒಬ್ಬರು ಸಿಕ್ಕಿದ್ರು, ಒಟ್ಟು 7 ಜನ. ಅವರಿಗೆ ಹಿಂದಿ ಬರೋದಿಲ್ಲ. ನಾನು ಹೇಳಿದೆ, ನೀವು ಬನ್ನಿ ನನ್ನೊಟ್ಟಿಗೆ, ನಾನು ಇಲ್ಲಿ ಅವನಲ್ಲ, ನನಗೆ ಸಹ ಗೊತ್ತಿಲ್ಲ ರಸ್ತೆ, ಅವ್ರ ಹತ್ರ ಕೇಳುವ ಮಾತಾಡೋದು, ಅದಕ್ಕೆ ಏನು ಹೆದರ್ದು ಯಾಕೆ ನೀವು ಬನ್ನಿ, ನಾನಿದ್ದೇನೆ ಅಂತೇಳಿ. ಮತ್ತೆ ಆಯಿತು, ಅವರೊಟ್ಟಿಗೆ ಸೇರಿ ಹೋಯ್ತು. ಕರಸೇವೆ ಅಂತ ಹೇಳಿದ್ರೆ ಅಂಥದ್ದು ಸೇವೆ ಅಂತ ಹೇಳಿದ್ರೆ ಕೂತ್ಕೊಂಡು ಮತ್ತು ಮಲ್ಗಿ ಹೋಗೋದು ಅಲ್ಲಿಗೆ. ಅಲ್ಲಿ ಹೋಗಿ ಪೊಲೀಸ್ನವ್ರು ಲಾಟ್ಲಿ ಬಿಡುವಾಗ ಅಲ್ಲಿ ಕೂತ್ಕೊಳ್ಳು. ಮತ್ತು ಆಯಿತು. ಮತ್ತೆ ಅಷ್ಟಾಗುವ ಕರಸೇವೆಗೆ ಹೂವು ಅಬ್ಲೋಗ್ ಜಾನೇಕ ಬಾಸ್. ನಾನು ಹೇಳಿದೆ, ಕರಸೇವೆ ಆಯಿತು, ಬಾಯ್ ಅಂತ ಹೇಳಿದರು. ವಾಪಸ್ ಹೋಗೋದು ಎಲ್ಲಿ ಹೋಗಿ ಅದಕ್ಕೆ ನಾನು ಹೇಳಿದೆ, ಕಾಶಿಗೆ ಹೋಗ್ಬೇಕು. ಕಾಶಿಗೆ ಹೋಯ್ತು. ಹೋಯ್ತು ಅಲ್ಲಿ ರಸ್ತೆಯಲ್ಲಿ ಎಲ್ಲಿ ನಮ್ಮನ್ನು ಎಲ್ಲಿ ಮಾಡಿದೆವು. ರೈಲ್ವೆ ಸ್ಟೇಷನ್ನಲ್ಲಿ ಬಂದು ರೈಲ್ವೆ ಸ್ಟೇಷನ್ ಹತ್ತಿಸಿ ಬಿಟ್ಟರು. ನೀವು ಇದರ ಬಿ ಜಾವ್ ನಾವು ಭೋಪಾಲ್. ನಾನು ಹೇಳಿದೆ, ಇನ್ನೂ ಹೋಗೋದಿಲ್ಲ, ಇನ್ನೂ ವಾಪಸ್ ಹೋಗೋದು, ಕರೇಶಿಗೆ ಹೋಗ್ಬೇಕು ಅಂತೇಳಿ. ರಾತ್ರಿ 2 ಗಂಟೆಗೆ ಪೊಲೀಸ್ನವರು, ಎಲ್ಲಿ ಹೋಗ್ತೀರಿ ಅಪ್ನೆಗೆ ಮಾಲ್ಮೆ, ಎಲ್ಲಿ ಹೋಗೋದು ಅಂತೇಳಿ ಗೊತ್ತಾಗೋದಿಲ್ಲ. ಎಲ್ಲಿ ಹೋಗೋದು ಅಲ್ಲ, ಬೊಂಬೈ ಹೋಗ್ತಾರೆ. ಸರಿ, ಅಲ್ಲಿ ಆಯಿತು. ಅಲ್ಲಿಂದ ಬೊಂಬೈಗೆ ಬಂತು. ಬೊಂಬೈಗೆ ಒಂದು ದಿವಸ ಅಲ್ಲಿದ್ದೆ, ಮತ್ತು ವಾಪಸ್ ಉಡುಪಿಗೆ ಬಂದು. ಶ್ರೀಕೃಷ್ಣ ಪರಮಾತ್ಮನ ಜೈ, ಪರಮಾತ್ಮ ಭಗವಂತ ಹನುಮಾನ್ ಕಿ ಜೈ.